ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನೆಂದರೆ, ಇಲ್ಲಿ ನಾನು ಸಾಬುದಾಣದಿಂದ ಪೂರಿಯನ್ನು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಈ ಸಾಬುದಾಣ ಪೂರಿ ಹೇಗೆ ಮಾಡೋದು ಅಂತ. ನಾನು ಮೊದಲಿಗೆ ಇಲ್ಲಿ ಒಂದು ಬಟ್ಟಲು ಸಾಬುದಾಣವನ್ನು ತಗೊಂಡಿದ್ದೀನಿ. ನೋಡಿ, ಈ ಥರ ಸಾಬುದಾಣ, ದಪ್ಪನ ಸಾಬುದಾಣ ಇದೆ. ಬಾರಿಕ್ ಸಾಬುದಾಣ ತಗೋಬೇಡಿ, ಅದು ತುಂಬ ಗಟ್ಟಿಯಾಗಿರುತ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿ ದಪ್ಪನ ಸಾಬುದಾಣವನ್ನು ತಗೊಂಡಿದ್ದೀನಿ. ನಾವು ಇದನ್ನು ಒಂದು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಟುಕೊಂಡು ಈ ಸಾಬುದಾಣವನ್ನು ಈ ಪ್ಯಾನಿಗೆ ಹಾಕೋತಾ ಇದ್ದೀನಿ. ನಾವು ಇದನ್ನು ಒಂದು ಲೋ ಫ್ಲೇಮಲ್ಲಿ ಒಂದು 2ರಿಂದ 3 ನಿಮಿಷ ನಾವು ಇದನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ನೋಡಿ, ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಿ. ಚೆನ್ನಾಗಿ ಇದನ್ನು ಹುರಿದುಕೊಳ್ಬೇಕು. ಏನು ಎಣ್ಣೆ ಹಚ್ಚೋದು ಬೇಡ, ಏನು ಹಚ್ಚೋದು ಬೇಡ. ಅದೇ ಥರ ಕೈ ಆಡಿಸುತ್ತಾ ಇರಿ. ಚೆನ್ನಾಗಿ ಹುರಿದುಕೊಳ್ಳಿ. ನೋಡಿ, ಈ ಥರ ಮಾಡಿ ಸ್ವಲ್ಪ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಆಗುತ್ತೆ. ಚೆನ್ನಾಗಿ ಹುರಿದುಕೊಳ್ತವೆ. ಅದಾದ ನಂತರ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಕೊಂಡು ಇದು ಪೂರ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಇವಾಗ ತಣ್ಣಗಾಗಿದೆ. ಆದಮೇಲೆ ನಾನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಹಾಕೋತಾ ಇದ್ದೀನಿ. ನಾವು ಇದನ್ನು ಮಿಕ್ಸಿ ಮಾಡಿಕೊಳ್ಬೇಕು. ನೋಡಿ, ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ಪೂರ ಹಿಟ್ಟಾಗಿದೆ. ನೋಡಿ, ಬಾರೀಕ್ ಹಿಟ್ಟಾಗಿದೆ ನೋಡು. ನಾವು ಇದನ್ನು ಒಂದು ಪಾತ್ರೆಯಲ್ಲಿ ಜಲ್ಲಡಿ ಇಟ್ಟುಕೊಂಡು ಹಾಕಿ ಜಲ್ಲಡಿಯನ್ನು ಹಿಡಿದುಕೊಳ್ಳಬೇಕು. ನೋಡಿ, ಈ ಥರ ಹಿಡಿದುಕೊಳ್ಳಬೇಕು. ಬುಡದಲ್ಲಿ ಹಿಟ್ಟು ಬರುತ್ತದೆ, ಮೇಲೆ ಸ್ವಲ್ಪ ದಪ್ಪಗಿರುವುದು ಬರುತ್ತದೆ. ನಾವು ಇದನ್ನು ಮತ್ತೊಂದು ಸರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಇನ್ನೊಂದು ಸರಿ ಮಿಕ್ಸಿ ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಮತ್ತು ಅದನ್ನು ಕೂಡ ನಾವು ಜರಡಿ ಹಿಡಿದುಕೊಳ್ಳಬೇಕು. ಇದೇ ಥರ ಎಲ್ಲ ಸಾಬುದಾಣವನ್ನು ಮಿಕ್ಸಿ ಮಾಡಿಕೊಂಡು ನಾವು ಇಟ್ಟುಕೊಳ್ಳಬೇಕು. ನೋಡಿ, ಇವಾಗ ಹಿಟ್ಟು ಇದು ರೆಡಿಯಾಗಿದೆ, ಸಾಬುದಾಣ ಹಿಟ್ಟು. ಇದಕ್ಕೆ ನಾನು 2 ಆಲೂಗಡ್ಡೆಯನ್ನು ಕುದಿಸಿಟ್ಟಿಕೊಂಡಿದ್ದೀನಿ. ನೋಡಿ, ಈ ಥರ ಕುದಿಸಿಟ್ಟು ಸೆಪ್ಪೆಯನ್ನು ಸುಲಿದು ಇಟ್ಕೊಂಡಿದ್ದೀನಿ. ನಾವು ಇದನ್ನು ಈ ಥರ ಬಾರೀಕ್ ಮಾಡಿಕೊಳ್ಬೇಕು. ಇಲ್ಲಾಂದರೆ ನೀವು ಕೊಬ್ಬರಿ ಗೀಚೋದಿರುತ್ತಲ್ವ, ಅದರಿಂದನೂ ಕೂಡ ಕೊಳ್ಳಬಹುದು. ನಾನು ಇಲ್ಲಿ ಕೈಯಿಂದನೇ ಮಾಡ್ಕೊತಾ ಇದ್ದೀನಿ. ಈ ಆಲೂಗಡ್ಡೆಯನ್ನು ನಾವು ಈ ಹಿಟ್ಟಿಗೆ ಹಾಕೋಣ, ಸಾಬುದಾಣ ಹಿಟ್ಟಿಗೆ ಹಾಕೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಮತ್ತು ಒಂದು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಅದು ಸ್ಕಿಪ್ ಮಾಡಬಹುದು. ಮತ್ತು ಸ್ವಲ್ಪ ಅಜ್ವೈನ್ ಕೂಡ ಈ ಥರ ಕೈಯಲ್ಲಿ ಉಜ್ಜಿಕೊಂಡು ಹಾಕಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಆಲೂಗಡ್ಡೆ ಮಸಾಲ ಮತ್ತು ಸಾಬುದಾಣ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನಾದಿಕೊಳ್ಳಬೇಕು. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಇದರಲ್ಲಿ ಹಾಲು ಹಾಕಿದ್ದರಿಂದ ಇದು ಅದೇ ಥರ ನಾದಿಕೊಳ್ಳಬೇಕು. ನೋಡಿ, ಸ್ವಲ್ಪ ಮೇಲಿಂದ ಎಣ್ಣೆಯನ್ನು ಹಚ್ಚಿ ನಾವು ಇದನ್ನು ಚೆನ್ನಾಗಿ ನಾದಿಕೊಂಡು, ಇನ್ನು ಸ್ವಲ್ಪ ಹಚ್ತಾ ಇದ್ದೀನಿ ಎಣ್ಣೆ. ಇದನ್ನು ಚೆನ್ನಾಗಿ ನಾದಿಕೊಂಡು ನಾವು ಇದಕ್ಕೆ ಒಂದು ಡಕ್ಕನವನ್ನು ಮುಚ್ಚಿ ಒಂದು 10ರಿಂದ 15 ನಿಮಿಷ ಇದನ್ನು ನೆನೆಯಲು ಬಿಡೋಣ. 10-15 ನಿಮಿಷ ಆದಮೇಲೆ ತೆಗೆದು ನೋಡಿ. 10-15 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ಇವಾಗ ಇದು ಪೂರ ನೆಂದು ಹೋಗಿದೆ. ನೋಡಿ, ಇಲ್ಲಿ ನಾನು ಗ್ಯಾಸ್ ಕಟ್ಟಿ ಮೇಲೆ ನಾದ್ಕೋತಾ ಇದ್ದೀನಿ. ಅದು ಬುಟ್ಟಿಯಲ್ಲಿ ಚೆನ್ನಾಗಿ ನಾದ್ಕೊಳ್ಳೋಕ್ಕೆ ಬರ್ತಾಯಿಲ್ಲ, ಅದಕ್ಕೋಸ್ಕರ ನಾನು ಇದೆ ಗ್ಯಾಸ್ ಕಟ್ಟಿ ಮೇಲೆ ನಾದ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರನ್ನು ಹಚ್ಚಿ ನಾದ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ನಾವು ಚಪಾತಿ ಮಾಡ್ತೀವಲ್ಲ ಆ ಹದಕ್ಕೆ ಇರಬೇಕು. ನಾರ್ಮಲ್ ಪೂರಿ ಮಾಡ್ತೀವಲ್ಲ ಅದೇ ಥರ ಹಿಟ್ಟು ಆ ಹದಕ್ಕೆ ಇರಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ನಾದ್ಕೊಂಡಿದ್ದೀನಿ, ಸ್ಮೂತಾಗಿದೆ. ನೋಡಿ, ಈ ಥರ ಒಂದು ಬುಟ್ಟೆಯಲ್ಲಿ ತೆಗೆದುಕೊಂಡಿದ್ದೀನಿ. ಮತ್ತು ಪೂರಿ ಮಾಡೋದಕ್ಕೆ ಸ್ವಲ್ಪ ಪುಡಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ. ನೋಡಿ, ಇಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾವು ಪೂರಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಪೂರಿ ಮಾಡ್ಕೊಳ್ಳಬಹುದು. ನೋಡಿ, ನಾನು ಈ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಕೂಡ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ತುಂಬ ರುಚಿಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತದೆ. ಇದೇ ಥರ ಎಲ್ಲ ಪೂರಿಗಳನ್ನು ಮಾಡಿದ್ದೀನಿ. ಮತ್ತು ಇಲ್ಲಿ ಸ್ಟವ್ ಮೇಲೆ ಎಣ್ಣೆಯನ್ನು ಕಾದಿದೆ, ಅದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನೋಡಿ, ಇವಾಗ ಇದು ರೆಡಿಯಾಗಿದೆ. ನೋಡಿ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, ಮತ್ತು ಉಬ್ಬಿ ಬಂದಿದೆ ನೋಡಿ ಪೂರಿ. ನೋಡಿ, ಸೈಡಲ್ಲಿ ಈ ಥರ ಒಂದು ಸ್ವಲ್ಪ ಪ್ರೆಶ್ ಮಾಡಿ ತಾನೇ ಉಬ್ಬಿ ಬರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ನೀವು ಎಲ್ಲ ಪೂರಿಗಳನ್ನು ಮಾಡಿಕೊಂಡು
ಇಟ್ಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಕಮೆಂಟ್ ಮಾಡಿ, ಮತ್ತು ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಮುಂದಿನ ವಿಡಿಯೋಗಳು ನಿಮಗಾಗಿ ತಲುಪುತ್ತವೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ.